ಲೋಕಸಭಾ ಕ್ಷೇತ್ರದ ಅಥಣಿದಲ್ಲಿ ನಾವಿದ್ದೀವಿ. ನಮ್ದೆಲ್ಲ ಮೋದಿ ಸರ್ಕಾರ. ಕಾಂಗ್ರೆಸ್ ಕಾಂಗ್ರೆಸ್ ಗಚ್ಚಿ ಬರೋದು. ನಾವು ಕಾಂಗ್ರೆಸ್ ಮಾಡ್ತೀವ್ರಿ. ಸೌದಿ ಅವ್ರಿಗೆ ಫುಲ್ ಹಾಕವ್ರಿ. ಕಾಂಗ್ರೆಸ್ ಫುಲ್ ಪಾರ್ಟಿಲಿ ನೀವು ಅವ್ರಿಗೆ ಉಚಿತ ಬಸ್ ಕೊಡೋದ್ರಿಂದ ಅವ್ರು ಅನುಕೂಲ ಐತಿ. 2,000 ಬರೋದ್ರಿಂದ ಅನುಕೂಲ ಐತಿ. ನಮಗೊಂದು 90 ವ್ಯವಸ್ಥೆ ಮಾಡಂತ ಮುಂದಿನ ದಿನಮಾನಗಳಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಇದೊಂದು ಬೇಡಿಕೆ ಐತೆ. ನಮ್ದೊಂದು ಬೇಡಿಕೆ. ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರನ್ನ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಥಣಿದಲ್ಲಿ ನಾವಿದ್ದೀವಿ. ಅಥಣಿ ಜನ ಏನ್ ಹೇಳ್ತಾರೋ, ಇವ್ರದ್ದು ಚುನಾವಣಾ ಲೆಕ್ಕಾಚಾರ ಏನೈತಿ ಅಂತ ಹೇಳಿ ಅವ್ರನ್ನ ಕೇಳೋಣ ಬರ್ರಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಿ. ಈ ಟೈಮ್ ಅಲ್ಲಿ ನಿಮ್ಮ ಒಂದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ? ಯಾರು ಬರಬಹುದು ಅನ್ಸುತ್ತೆ ಈಗ ಇಲೆಕ್ಷನ್ದು? ನಮಗ್ರೆ ಕಾಂಗ್ರೆಸ್ ಬಂದ್ರೆ ನಮಗೆ ನಮ್ಮ ಮಂದಿಗೆ, ನಮ್ಮ ಜನಸಂಖ್ಯೆಗೆ ಅನುಕೂಲ ಬಹಳ ಆಗುತ್ತೆ ಅಂತ ನಮಗೆ ಒಂದು ಇದು ಇದೆ, ಆಶ್ಚರ್ಯ ಇದೆ. ಈಗ ಬೇರೆ ಪಾರ್ಟಿಯವ್ರು ಬಂದ್ರೆ ಏನು ಬೇರೆ ಬಂದ್ರು ಅದ ನಮ್ಮ ಕಾಂಗ್ರೆಸ್ ಹೇಗೆ ಮಾಡ್ತದೆ ಹಾಗೆ ಅವರು ಮಾಡಿದರೆ ಸರಿ ಆಗುತ್ತೆ. ಇವರೇ ಮಾಡಬೇಕು ಅವರೇ ಮಾಡ್ಬೇಕು ಅದೇನು ಕಂಡೀಷನ್ ಇಲ್ಲ. ಆದರೆ ಇದು ಏನೈತ್ರಿ, ಕಾಂಗ್ರೆಸ್ ಸರ್ಕಾರ ಬೆಂಗಳೂರದಾಗ ಬಂದು ನಮ್ಗೆ ಭಾಳ ಅನುಕೂಲ ಮಾಡಿದೆ. ಹುಡುಗರಿಗೆ ಸಾಲಿದು, ಈ ಲೇಡೀಜಿಗೆ ಮತ್ತು ರೇಷನ್ದು ಎಲ್ಲ ನಮೂನೆ ನಮಗೆ ಅನುಕೂಲ ಇದೆ. ಅದರಿಂದ ಅವ್ರ ಮ್ಯಾಗ ನಮ್ ಡಿಪೆಂಡ್. ನಮ್ದೆಲ್ಲ ಮೋದಿ ಸರ್ಕಾರ. ಬೇರೆ ಪಾರ್ಟಿ ಬಂದ್ರೆ ಏನು ಡೆವಲಪ್ಮೆಂಟ್ ಆಗ್ಲಿಕ್ಕಿಲ್ವಾ? ಡೆವಲಪ್ಮೆಂಟ್ ನಮಗೆ ಯಾರು ಸವಲತ್ತು ಮಾಡ್ತಾರೆ ನಾವು ಅವ್ರು ಸವಲತ್ತು ಮಾಡ್ತೀವಿ. ಈ ಮೋದಿ ಸರ್ಕಾರದಿಂದ ಒಳ್ಳೇದಾಗ್ತಾ ಇದೆ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಿ. ಈ ಟೈಮ್ ಅಲ್ಲಿ ಒಬ್ಬ ಯೂತ್ಸ್ ಆಗಿ ನಿಮ್ದು ಎಲೆಕ್ಷನ್ ಮೇಲೆ ಎಕ್ಸ್ಪೆಕ್ಟೇಷನ್ ಏನೈತಿ? ಯಾರು ಬಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತಾವ ಅನ್ಸುತ್ತೆ? ಮೋದಿ ಸರ್ಕಾರ ಬಂದ್ರೆ ಚಲೋ ರೀ. ಕಾಂಗ್ರೆಸ್ನವ್ರು ಬಂದ್ರೆ ಆಗ್ಲಿಕ್ಕಿಲ್ವಾ? ಕಾಂಗ್ರೆಸ್ನವ್ರು ಬರೀ ದೇಶದ ಮೇಲೆ ಸಾಲ ಹೊರ್ಸಕತ್ತಾರ್ರಿ. ಅವ್ರಿಗೆ ಆ ಭಾಗ್ಯ ಕೊಟ್ನೆ ಈ ಭಾಗ್ಯ ಕೊಟ್ನೆ ಬರೀ ಇದನ್ನ ಮಾಡತ್ತಾರ್ರಿ. ಯುವಕರ ಕಡೆ ಜಾಬ್ ಕಡೆ ಯಾವ್ದು ಲಕ್ಷ ಕೊಡೋರ್ರಿ ಅವ್ರು. ಮೋದಿ ಸರ್ಕಾರ ಬಂದ್ರೆ ನಮ್ಮ ದೇಶಕ್ಕೆ ಸ್ವಲ್ಪ ಒಳ್ಳೇದರ ಆಗತ್ರಿ. ಹೀಗಾಗಿ ಮೋದಿ ಸರ್ಕಾರ ಬರ್ಬೇಕು. ಅಂಕಲ್, ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಿ. ಒಬ್ಬ ಹಿರಿಕರಾಗಿ ಸಾಕಷ್ಟು ಎಲೆಕ್ಷನ್ ಗಳನ್ನ ನೀವು ನೋಡಿರ್ತೀರಿ. ಸೊ ಈ ಬಾರಿ ಎಲೆಕ್ಷನ್ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಏನ್ ಆಗ್ಬೋದು ಅನ್ಸುತ್ತೆ? ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಗ್ಬೇಕು. ಬಡವರು ಬದುಕಬೇಕಾದ್ರೆ ಕಾಂಗ್ರೆಸ್ನ ಆಗ್ಬೇಕು. ಬೇರೆ ಬಿಜೆಪಿದವ್ರು ಬಂದ್ರೆ ಬಡವ್ರಿಗೆ ಏನ್ ಸಮಸ್ಯೆ ಆಗತ್ತೆ? ಏನ್ ಮಾಡಿರಿ ಅದು ಗೊತ್ತೈತಿಲ್ಲ ನಿಮಗೂ? BJP ಅವ್ರ ಬಡವ್ರಿಗೆ ಏನು ಕೊಟ್ಟಾರ ಅನ್ನೋದು ತೋರಿಸ್ಕೊಡ್ರಿ. ತೋರಿಸ್ಕೊಡ್ರಲ್ಲ, ಏನು ಮಾಡ್ರಿ ಅವ್ರು? ನಮ್ಮ ಸಾವುಕಾರದವನಿ ಲಕ್ಷ್ಮಣ ಸವದಿ ಸಾವುಕಾರ. ನಮ್ಮ ಹಳ್ಳಿ ಒಳಗೆ ಎಷ್ಟು ಸಾವುಕಾರ ಏನು ಸೌಲಭ್ಯ ಮಾಡ್ತಾರೆ ರೈತರಿಗೆ ಅನ್ನೋದು ಗೊತ್ತೈತಿ. ಬಡವ್ರಿಗೆ ಅದಾರು, ಸಾವುಕಾರಿಗೆ ಎಲ್ಲರಿಗೆ ಅದಾರ. ಎಲೆಕ್ಷನ್ ವಿಚಾರ ನಿಮ್ದೇನೈತೆ ಸರ್? ಈ ಸಲ ಈ ಕಡೆ ಯಾರು ಬರ್ಬೋದು ಅನ್ಸುತ್ತೆ? ನಮ್ಮ ಕಡೆ ಆಲ್ಮೋಸ್ಟ್ ಅವರು ನಮ್ಮ ಲಕ್ಷ್ಮಣ ಸವದಿ ಅವರು ಇದ್ದಾರೆ. ಬಿಜೆಪಿ ಕೆಲಸ ಮಾಡಿಲ್ವಾ ಈ ಕಡೆ? ಬಿಜೆಪಿ ಕೆಲಸ ಮಾಡಿದಾರಂತ ಇಲ್ಲ ಅಂತಿಲ್ಲ, ಬಟ್ ಈ ಸರಿ ಕ್ಷೇತ್ರದಲ್ಲಿ ಅವರು ಯಾವತ್ತೂ ಬಂದೇ ಇಲ್ಲ ಈ ಕಡೆ. ಕಾಂಗ್ರೆಸ್ ಚಲೋ ಅಂತೀರಾ? ಈ ಕಡೆ ಕಾಂಗ್ರೆಸ್ ಅವನೇ ಚಲೋ ಅನ್ಸುತ್ತೆ. ಕಾಂಗ್ರೆಸ್ ಅನ್ನಾರ ಯಾಕೆ ಕಾಂಗ್ರೆಸ್? ಎಲ್ಲ ಫ್ರೀ ಕೊಟ್ಟಾರಲ್ರಿ, ಗ್ಯಾರಂಟಿ ಕೊಟ್ಟಾರಲ್ರಿ. ಕಾಂಗ್ರೆಸ್ ಅನ್ನಾರ. ನಮ್ದು ಕಾಂಗ್ರೆಸ್ ರೀ. ಈ ಫ್ರೀ ಕೊಟ್ಟಿದ್ದಕ್ಕೆ ಒಳ್ಳೆ ಅನ್ಸುತ್ತಾ ಅಥವಾ ಬೇರೆ ಕೆಲಸಗಳಿಂದ? ಎರಡು ರೀ, ಎರಡು. ಕಾಂಗ್ರೆಸ್ ಗ್ಯಾರಂಟಿನೂ ಐತ್ರಿ. ಯಾಟ ತ್ರಾಸ ರೀ, ರೊಕ್ಕ ಕೊಡು ಅಟ್ಟು ಕೊಡು ಇಟ್ಟು ಕೊಡು ಅಂತಾರ್ರಿ. ಈಗ ಅಷ್ಟೇ ಮತ್ತೆ ಫ್ರೀ ಏನಂತಲೇ ಈಗ ಆಧಾರ್ ಕಾರ್ಡ್ ಮೇಲೆ ಹೊಂಟಾರ್ರಿ. ಸಾಕ್ರಿ, ಕಾಂಗ್ರೆಸ್ ಬಂದ್ರೆ ಸಾಕ್ರಿ ನಮ್ಗೆ. ಅಂದ್ರೆ ಈಗ ಹೆಣ್ಮಕ್ಳಿಗೆ ರೊಕ್ಕ ಕೊಡೋದು ತಪ್ಪಿಸಿದ ಕಾಂಗ್ರೆಸ್ ಚಲೋ ಅಂತ? ಚಲೋನ ರೀ. ಎಲ್ಲ ಡೆವಲಪ್ಮೆಂಟ್ ಮಾಡತ್ತಾರ್ರಿ, ಎಲ್ಲ ಚಲೋ ಆಗತೈತ್ರಿ. ಈಗ ಹಾದಿ ರೋಡ ಎಲ್ಲ ಆಗತ್ತವ್ರಿ ಅವ್ರಿಂದ. ಹೇಳಿದಿರ ಅಲ್ಲ ಸರ್, ಈಗ ಯಾವ ನಿಮ್ದು ಒಂದು ವಿಚಾರ ಅಂತ ಇರ್ತತ್ಲ ಇಂಥವ್ರ ಕಾಂಗ್ರೆಸ್ ಮಾಡಿದ್ರೆ ಚಲೋ. ಅಲ್ಲಿ ನಿಮ್ ಚುನಾವಣಾ ಲೆಕ್ಕಾಚಾರ ಏನೈತ್ರಿ? ಯಾರು ಬಂದ್ರೆ ಡೆವಲಪ್ ಆಗೈತೆ ಅನ್ಸುತ್ತೆ? ಮೋದಿ ಬಂದ್ರೆ ಡೆವಲಪ್ ಆಯ್ತು. ಬೇರೆ ಪಾರ್ಟಿದವ್ರು ಬಂದ್ರೆ ಪಾಕಿಸ್ತಾನ ಅನ್ಸುತ್ತೆ. ಮೋದಿ ಬರ್ಬೇಕು. ಈಗ ಬೇರೆ ಪಾರ್ಟಿದವ್ರು ಬಂದ್ರೆ ಏನು ಲಾಸ್ ಏನಾಗುತ್ತೆ ಸರ್? ಎಲ್ಲ ಬಾಂಬ್ ಹಾಕ್ತಾರೆ, ಉಗ್ರಗಾಮಿಗಳು ಜಾಸ್ತಿ ಆಯ್ತಾರೆ ದೇಶದಲ್ಲಿ. ಯಾರಿಗೆ ಓಟ್ ಹಾಕಿರ್ ಚಲೋ ಅನ್ಸತ್ ನಿಂಗೆ? ಯಾರಿಗೆ ಈಗ ಯಾರು ನಡೆಸಲಾತಾರೋ ಇದು ಚಲೋ ಅನಿಸ್ತೈತ್ರಿ. ಈಗ 2,000 ರೂಪಾಯಿ ಆಮೇಲೆ ಬಸ್ ಫ್ರೀ ಎಲ್ಲ ಮಾಡ್ಯಾರಲ್ಲ, ಇವ್ರು ಚಲೋನ ಕೆಟ್ಟ? ಚಲೋ ಇವರೇ ಬರ್ಬೇಕೇನೋ? ರೊಕ್ಕ ಕೊಟ್ಟಾರಂತ ಹೇಳಿ ನಮ್ಗೆಲ್ಲ ಸಹಾಯ ಮಾಡ್ಲತ್ತಾರ. ಬಸ್ ಯಾವ ಕಡೆ ಆದ್ರೆ ಬಂದ್ರೆ ಈಗ 2,000 ರೂಪಾಯಿ ಕೊಟ್ರೆ ನಾವು ದವಾಖಾನ್ಗೆ ತೋರ್ಸ್ಕೊಳಕ್ತಿವ್ರಿ. ಇದ್ರ ಸಂಬಂಧ ಸರ್, ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮ್ ಅಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬರಬಹುದು ಅನ್ಸುತ್ತೆ? ನಮ್ಮ ಲೆಕ್ಕದಾಗ ನೋಡ್ಬೇಕಾದ್ರೆ ಮೇಡಮ್ ಅವ್ರ ಕಾಂಗ್ರೆಸ್ ಗಚ್ಚಿ ಬರುತ್ತೆ. ಕಾಂಗ್ರೆಸ್ ಅಂದ್ರೆ ಮೆಜಾರಿಟಿ ಐತಿ. ಮೋದಿ ಅವ್ರು ಮಾಡಿದಂಥ ಬಡವರಿಗೆ ಭಾಳ ಅನ್ಯಾಯ ಆಗೈತಿ. ಬಡವರಿಗೆ ತಿನ್ನೋ ಪದಾರ್ಥವನ್ನು
ಆಮೇಲೆ ಬಟ್ಟೆನು ಬಂಗಾರನು ಅವ್ರದ ಒಂದು ಮನೆಗಳಿಲ್ಲ ಏನೂ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಬೆನ್ನ ಹತ್ತಿರ ಕಾಂಗ್ರೆಸ್ಸಿಂದ ನಮ್ಮ ಬಡ್ರಿಗೆ ಅನುಕೂಲ ಆಕತಿ ಅಂತಂದು ಕಾಂಗ್ರೆಸ್ ಬರುತ್ತೆ ಅಂತ ನಾನು ವಿಶ್ವಾಸ. ಏನ್ರಿ ಈಗ ರಾಹುಲ್ ಗಾಂಧಿ ಮೋದಿ ಅಂತ ಆಪ್ಷನ್ ಬಂದಾಗ ನಿಮ್ಮ ಆಯ್ಕೆ ಯಾವ್ದಾಗುತ್ತೆ? ನಮ್ಮ ಮಾವುತ ಏನೈತ್ರಿ, ಇದು ಯಾರು ಬರ್ತಾರೆ ಅಂತ ಇಲ್ಲಿ ಮೊದ್ಲೇ ಕಾಂಗ್ರೆಸ್ ಇದೆ, ಈಗ ಬಿಜೆಪಿ ಬರ್ತಾರೆ, ಯಾರು ಬರ್ತಾರಂತ ಇಬ್ಬರಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ದು ಆಯ್ಕೆ ಯಾವ್ದಾಗುತ್ತೆ? ಏನ್ ಕೇಳಕ್ ಆಗುದಿಲ್ಲ, ಮೋದಿ ಬರ್ತಾರಂತ ಮೋಸ್ಟ್ಲಿ. ಬಗ್ಗೆ ನಿಮ್ ವಿಚಾರ ಹೇಳ್ರಿ. ಈ ಕ್ಷೇತ್ರದಾಗ ಯಾರು ಬರ್ಬೋದು ಅನ್ಸುತ್ತೆ? ಕಾಂಗ್ರೆಸ್ ಅನುಕೂಲ ಭಾಳ ಆಗಿರ್ತದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಥಣಿಯ ಸಿಯೋಗಿ ಸರ್ಕಲ್ ನಲ್ಲಿ ನಾವಿದ್ದೀವಿ. ಇಲ್ಲಿನ ಮಂದಿದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಕೇಳೋಣ ಬರ್ರಿ. ಲಕ್ಷ್ಮಣ್ ಸವದಿ ಅವ್ರಿ ಫುಲ್ ರೀ. ನಮಗ್ ಲಕ್ಷ್ಮಣ್ ಸವದಿ ಅವ್ರು ಫುಲ್ ಮಾಡ್ಯಾರ ಕೆಲಸ ರೀ. ಸವದಿ ಅವ್ರಿಗೆ ಫುಲ್ ಹಾಕವ್ರಿ. ಕಾಂಗ್ರೆಸ್ ಫುಲ್ ಪಾರ್ಟಿಲಿ ಬೆಳಗಾವಿ ಜಿಲ್ಲಾ ಏನೈತವ್ರಿ, ಫುಲ್ ಬೆಳಗಾವಿ ಜಿಲ್ಲಾ ಬರ್ತೈತಿ. ನಮೀಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ರಿ? ಮೋಸ್ಟ್ಲಿ ಮೋದಿ ಬಂದ್ರೆ ಅಡ್ಡಿಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಏನು ಅಷ್ಟೇನು ಇರ್ಲಿಲ್ಲ. ಸ್ಟೇಟ್ ಗೌರ್ಮೆಂಟ್ ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಮೋದಿನೇ ಬೇಕು. ಈಗ ಯಾರು ಬರ್ತಾರೆ? ಮೋದಿ ಮ್ಯಾಮ್. ಯಾಕೆ ಮೋದಿ? ಅವರು ಈ ದೇಶನ ಉದ್ಧಾರ ಮಾಡ್ತಿದ್ದಾರೆ, ಅದಕ್ಕೆ ಮೋದಿನೇ ಬರ್ಬೇಕು. ಯಾರು ಬಂದ್ರೆ ಅಡ್ಡಿಲ್ಲ ಅನ್ಸುತ್ತೆ? ಮೋದಿ. ಯಾಕೆ ಮೋದಿ? ಅವರು ಬಿಜೆಪಿ ಪಾರ್ಟಿ ಅವ್ರ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ, ಅದಕ್ಕೆ ಮೋದಿಜಿ. ಲೋಕಸಭಾ ಎಲೆಕ್ಷನ್ ಚಿಕ್ಕೋಡಿ ಕ್ಷೇತ್ರದಾಗ ಯಾರು ಬರ್ತಾರ ಅನ್ಸತ್ತೆ ಸರ್? ನಮ್ಮಲ್ಲಿ ಕಾಂಗ್ರೆಸ್ ಬರೋದ್ರಲ್ಲ ಹೋಯ್ತ್ರಿ. ಮತ್ತು ದಗದ ಮಾಡೈತ್ರಿ. ಮತ್ತು ಇವ್ರು ಕುಮಟಾ ಮನೆ ಇದಾರ್ಲೆ, ಇವ್ರು 6 ತಿಂಗಳಾದ ಮನ್ಯಾದ ಹೊರಗೆ ಬಿದ್ದಿಲ್ರಿ. ಇವ್ರು ಬಂದಿಲ್ಲ ಹೊರಗ, ನೋಡಿಲ್ಲ ರೈತರನ್ನ. ಮತ್ತು ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಎದಕ್ಕೆ ಬಂದ್ರೆ ಅವ್ರು ಎಟ್ ಲೀಡ್ಲಿ 74 ಲೀಡ್ಲಿ ಬಂದ್ರಿ. ಬಿಜೆಪಿ ಅಂದ್ ಹೋಗ್ರಿ, ಬಿಜೆಪಿ ಅಂದ್ ಹೋಗಿ ಕಾಂಗ್ರೆಸ್ದಾಗ 74 ಲೀಡ್ ತಗೋಬೇಕಾದ್ರೆ ಹುಲಿಬೇಕ್ರಿ. ಅದಕ್ಕೆ ಒಂದು ದಗದ್ ಬೇಕ್ರಿ. ಅದು ಮಾಡ್ತೈತೆ ಅನ್ನೋದು ಬೇಕ್ರಿ. ಅದಕ್ಕೆ ಕಾಂಗ್ರೆಸ್ನವ್ರು ಕೆಲಸ ಮಾಡಾರ ಅಂತೀರಾ? ಅವರ ಮಾಡ್ತಾರ್ರಿ. ಈಗ 70 ವರ್ಷ ಅವರ ಇದ್ರಿ. ಜನ ನಮ್ಮ ರೈತರು ಹೇಳ್ತಾರ ಅವ್ರು ಮಾಡಿಲ್ಲತ್ತ, ಅವರ ಮಾಡವ್ರಿ. ಇನ್ನು ಮುಂದೆ ಯಾರು ಬಿಜೆಪಿ ಮಾಡಂಗಿಲ್ರಿ. ಮೋದಿ ಮಾಡ್ಬೋದ, ತೆಳಗ್ ಇಲ್ಲಿ ಮಾಡಂಗಿಲ್ಲ, ಮ್ಯಾಗ ಮಾಡ್ಬೋದು, ನಮ್ಮಲ್ಲಿ ಇಲ್ಲಿ ಮಾಡಂಗಿಲ್ಲ. ಈಗ ಮೋದಿ ಮತ್ತೆ ರಾಹುಲ್ ಗಾಂಧಿ ಅಂದ್ರೆ ನಿಮ್ಮ ಆಯ್ಕೆ ಯಾವ್ದಾಗತ್ತೆ ಸರ್? ರಾಹುಲ್ ಗಾಂಧಿ ರೀ. ನಾವು ಕಾಂಗ್ರೆಸ್ ಮಾಡ್ತೀವ್ರಿ. ಚಲೋ ಐತ್ರಿ. ಇಲ್ಲ ಇಲ್ಲ ಕೆಲಸ ಏನೈತ್ರಿ? ಏನೈತಿ ಕೆಲಸ? ಏನಿಲ್ಲ ಕೆಲಸ. ಕಾಂಗ್ರೆಸ್ ಉಂಡ ಹೋಗೋಬರು ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ಯಾರ, 2,000 ರೂಪಾಯಿ ರೊಕ್ಕ ಕೊಡ್ತಾರ, ಸಾಕಲ್ಲ. ಮತ್ತೆ ಇದ್ರ ಮುಂದೆ ಏನ್ ಬೇಕಾಗೈತಿ? ನಿರುದ್ಯೋಗ ಅಂತ ಆಗ್ಲಿಲ್ಲ, ಎಲ್ಲಾರು ದುಡಿಯೋರು ಮನೆ ಮೂಳು ಮಾಡಿದ್ರಂತ ಹೇಳ್ರಿ. ಇಲ್ರಿ, ಎಲ್ಲಾರು ದುಡಿಯಂಗ್ ದುಡಿತಿರ್ತಾರ. ಅವ್ರು ಏನು 2,000 ರೂಪಾಯಿ ಕೊಡ್ತಾರ, ಸಾಕು. ಅವ್ರಿಗೆ ಖರ್ಚು ಹಾಕವು ಸಾಕಲ್ರಿ. ಮತ್ತೆ ಬಡವ್ರು ಇರ್ತಾರ ಒಬ್ಬೊಬ್ರ, ಸಾಕ್ರಿ. ನಾವು ಕಟ್ಟ ಕಾಂಗ್ರೆಸ್. ಈಗ ನಾವು ಸಿದ್ದರಾಮಯ್ಯ ನೋಡಿ ಕಾಂಗ್ರೆಸ್ ಮಾಡವ್ರಲ್ಲ. ಸಿದ್ದರಾಮಯ್ಯ ನಮ್ಮವನ್ರಿ, ನಾವು ಕಾಂಗ್ರೆಸ್ ಮಾಡವ್ರಿ. ಕಾಂಗ್ರೆಸ್ ಕಾಂಗ್ರೆಸ್ ಮೇಡಮ್ ಅಲ್ರಿ, ಇವತ್ತ ಇವ್ರ ಸಿದ್ದರಾಮಯ್ಯನವ್ರು ನೋಡಿ ನಾವು ಓಟ್ ಹಾಕಿದ್ವಿ ರೀ. ಲಕ್ಷ್ಮಣ ಸವದಿ ಅವ್ರು ಕಾಂಗ್ರೆಸ್ ಮಾಡಂದ್ರು, ಕಾಂಗ್ರೆಸ್ ಅನ್ನಿದ್ಬಳ ಕಾಂಗ್ರೆಸ್ ಓಟ್ ಹಾಕಿದ್ವಿ ರೀ. ಮತ್ತು ಈಗ 2,000 ರೂಪಾಯಿ ಗೃಹಲಕ್ಷ್ಮಿ ಅವ್ರಿಗೆ ಕೊಟ್ಟರು, ಮತ್ತು ವಿದ್ಯುತ್ 200 ಯೂನಿಟ್ ಉಚಿತವನ್ನು ಕೊಟ್ಟರು. ಮತ್ತು ವಿದ್ಯಾರ್ಥಿ ಇದು ಡಿಗ್ರಿ ಮುಗಿಸಿದವ್ರಿಗೆ 3,000 ರೂಪಾಯಿ, ಮತ್ತು ಡಿಪ್ಲೊಮಾ ಮುಗಿಸಿದವ್ರಿಗೆ 1,500 ರೂಪಾಯಿ ಗ್ಯಾರಂಟಿ ಎಲ್ಲ ಕೊಟ್ಟರು. ಮತ್ತು ಅವ್ರು ನಂಬಿ ನಾವು ಇವತ್ತು ಓಟ್ ಚಲಾವಣೆ ಮಾಡಿದ್ವಿ ರೀ. ಎಲ್ಲ ಐತಿ ಲೋಕಸಭಾಕ್ಕೂ ಜಾರಕಿಹೊಳಿ ಅವ್ರು ನೋಡಿ ನಾವು ಓಟ್ ಹಾಕ್ಬೇಕಂತ ಮಾಡಿದ್ವಿ. ಮಧ್ಯಪ್ರಿಯರಿಗೆ ಒಂದು 90 ಮಾಡ್ಬೇಕೇನು ಮಾಡಬಾರ್ದ್ರಿ? 190 ಏನೂ ಇಲ್ರಿ, 190 ಮಾಡ್ಬೇಕ್ರಲ್ಲ. ಸಿದ್ದರಾಮಯ್ಯವ್ರನ್ನವ್ರು ನೋಡಿ ನಾವು ಮಾಡಿದ್ವಿ. ಮತ್ತು ನಮಗೆ ದುಡಿಲಿಕ್ಕೆ ನಿರುದ್ಯೋಗಿಗಳಿಗೆ ಕೆಲಸ ಸೃಷ್ಟಿ ಮಾಡ್ತಾನಂದ್ರು ಸೃಷ್ಟಿನೂ ಮಾಡಿಲ್ಲ. ಮತ್ತು ಇವತ್ತು ಬೈಕ್ ತೊಗೊಂಡು ಪೆಟ್ರೋಲ್ ಹಾಕೊಂಡು ನಮಗೆ ಸಿಟಿಗೆ ಬರೋದು ನಮ್ಗೆ ಭಾಳಷ್ಟು ಗೊತ್ತು ನಡೆದದ. ಮತ್ತು ನಮಗೆ ಏನೂ ಕೊಟ್ಟಿಲ್ರಿ. ಮತ್ತು ಇವತ್ತಿನ ದಿವಸ ಅವ್ರಿಗೆ ಉಚಿತ ಬಸ್ ಕೊಡೋದ್ರಿಂದ ಅವರು ಅನುಕೂಲ ಐತಿ, 2,000 ಬರೋದ್ರಿಂದ ಅನುಕೂಲ ಐತಿ. ನಮಗೊಂದು 90 ವ್ಯವಸ್ಥೆ ಮಾಡಂತ ಮುಂದಿನ ದಿನಮಾನಗಳಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಇದೊಂದು ಬೇಡಿಕೆ ಐತೆ, ನಮ್ದೊಂದು ಬೇಡಿಕೆ. ಸದ್ಯ ನಾವು ಅಥಣಿಯಲ್ಲಿ ಇದ್ದೀವಿ. ಅಥಣಿ ಮಂದಿ ಈ ಸಲಕ ಯಾರಿಗೆ ಓಟ್ ಹಾಕ್ಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳು ಆಕ್ಕವು ಅಂತ ನಾವು ವಿಚಾರ ಮಾಡಿ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಮುಂದಿನ ಊರಾಗ ಏನ್ ಹೇಳ್ತಾರೋ ಕೇಳೋಣಂತ್ರಿ.